ಹಲೋ ಎವ್ರಿವನ್. ಸೊ ನಾನೀಗ ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ನಾನು ಗಾಡಿ ತೊಗೊಂಡು 3 ದಿನ ಆಗಿದೆ, ಎಲ್ಲೂ ತೊಗೊಂಡು ಹೋಗಿಲ್ಲ. ಪೆಟ್ರೋಲ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. XP100 ಆರ್ HP100 ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ. ಇದು ಗಾಡಿ ಒಂಥರ ವೈಬ್ರೇಟ್ ಬರುತ್ತೆ. ರೋಡ್ ಖಾಲಿದ್ರೆ ಮಜಾನೇ ಬೇರೆ ಓಡ್ಸೋಕ್ಕೆ. ಫಸ್ಟು ಪೆಟ್ರೋಲ್ XP100 ಎಲ್ಲಿ ಸಿಗುತ್ತೋ ಗೊತ್ತಿಲ್ಲದೆ, ಅದಾದ ಶೇಷಾರಿಪುರ ಮಾತ್ರ ಸಿಗುತ್ತೆ ಇದ್ರು. ನಮಗೆ ಅದೇ ಹತ್ರ. XP100 ಇನ್ನು 4 ಔಟ್ಲೆಟ್ ಜಾಸ್ತಿ ಮಾಡಬೇಕು ಬೆಂಗಳೂರಲ್ಲಿ. ಆಲ್ ಬಿಕಾಸ್ ಆಫ್ ಅವರ್ ಪೊಲಿಟಿಷಿಯನ್ಸ್ ಹೂ ರ್ಯಾಂಡಮ್ಲಿ ಡಿಸೈಡೆಡ್ ಟು, ಏನಪ್ಪ ಗೊತ್ತಿಲ್ಲಪ್ಪ, ನಮ್ಮ ಪೊಲಿಟಿಷಿಯನ್ಸ್ಗಳಿಗೆ ಅರ್ಥ ಆಗಬೇಕು. ಎಲ್ಲದಕ್ಕೂ ಮ್ಯಾನ್ಯಲ್ ಫಾಲೋ ಮಾಡಿ ಅಂತಾರೆ. ಈಗ ಕಂಪ್ನಿನೇ ಹೇಳ್ತಾ ಇದೆ ಇದು E20 ಓಡಲ್ಲ, ಮ್ಯಾಕ್ಸ್ E10 ಅಂತ. ಅದು ಹೇಗೆ ಅವರು RTOಲಿ ಪಾಸ್ ಮಾಡ್ತಾರೆ? E20 ಕಾಂಪ್ಯಾಟಿಬಲ್ ಇದ್ದರೆ ಇಲ್ಲಿ ಸ್ಟಿಕ್ಕರ್ ಹಾಕ್ಸ್ಬೇಕು ತಾನೆ. ಈ ಗಾಡಿಗೆ E5 E10 ಅಷ್ಟೇ ಮ್ಯಾಕ್ಸು. ಆ್ಯಕ್ಚುಲಿ ಇದು E5 ಅಷ್ಟೇ, E10 ಇಸ್ ಅ ಮ್ಯಾಕ್ಸ್ ಅಂತ ಅವ್ರು ಹಾಕ್ತಾರೋದು. ನೀವು ಮ್ಯಾನ್ಯಲ್ ತೆಗೆದು ನೋಡ್ರಿ ಈ ಗಾಡಿಗೆ, CBRಗೆ. ಸೊ ಇದು ಇನ್ನೂ ರಿಜಿಸ್ಟರ್ ಆಗಿ ಎಷ್ಟು 15 ಡೇಸ್ ಕೂಡ ಆಗಿಲ್ಲ. ಸೊ ಯಾಕೆ RTOವ್ರಿಗೆ ಗೊತ್ತಿಲ್ವಾ ಇದು ಅದಂಗೆ E10 ಕಾಂಪ್ಯಾಟಿಬಲ್ ಗಾಡಿಗಳನ್ನ ನೀವು ಹೇಗೆ ಲಾಂಚ್ ಮಾಡ್ತೀರಾ, ನಾವು RTOಲ್ಲಿ ಪಾಸ್ ಮಾಡೋಲ್ಲ ಅಂತ ಡೈರೆಕ್ಟಾಗಿ ಹೇಳಬೇಕು. ಯಾಕಂದರೆ ಮ್ಯಾನ್ಯಲ್ ಕ್ಲಿಯರಾಗಿ ಹೇಳುತ್ತಲ್ಲ. ಏನಪ್ಪ, ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ, ಬಟ್ ಫ್ಯೂಯಲ್ ಮಾತ್ರ ಕೊಡೋಲ್ಲ. ಆಪ್ಷನಲ್ ಇರಬೇಕು. ಬೇರೆ ಕಂಟ್ರೀಸಲ್ಲೆಲ್ಲ ಹಂಗೆ ಇರೋದು. E5 E10 E20 ಪ್ರಾಬ್ಲಮ್ ಇತ್ನಾಲ್ ಮಿಕ್ಸ್ಚರ್ದಲ್ಲಿ ಪ್ರಾಬ್ಲಮೇ ಅಲ್ಲ. ನಿಮಗೆ ಆಪ್ಷನಲ್ ಕೊಡಬೇಕು ಯಾವಾಗಲೂ. ಆಪ್ಷನ್ಸ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಇವಾಗ ನಾವು ಡೆಮೋಕ್ರಸಿ ಅದು ಇದು ಅಂತಾರೆ. ಪೀಪಲ್ಸ್ ಚಾಯ್ಸ್ ತಾನೇ ಅದು ಡೆಮೋಕ್ರಸಿ ಅಂದರೆ. ಜನಗಳಿಗೆ ಆಪ್ಷನ್ಸ್ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಫ್ರಸ್ಟ್ರೇಟ್ ಆಗ್ತಾರೆ ಫುಲ್ಲು. ಇದು ಇಂಡಸ್ಟ್ರೀಸ್ ಅದು ಆ್ಯಕ್ಚುಲಿ E20 ಮ್ಯಾಂಡೇಟ್ರಿ ಮಾಡಿರೋದು. ಈಗ ಗೌರ್ಮೆಂಟಲ್ಲೇ ತಗೊಳ್ಳಿ, ನೀವು ಯಾವುದನ್ನ ಒಂದು ಪ್ರಾಪರ್ ಡಾಕ್ಯುಮೆಂಟೇಷನ್ ಇಲ್ಲ ಅಂದರೆ ನಿಮಗೆ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಒಂದು ಕಂಪ್ನಿನೇ ಸ್ಟಾರ್ಟ್ ಮಾಡಿ ಎಷ್ಟು ತೊಂದರೆ ಕೊಡ್ತಾರೆ. ಯಾಕಂದರೆ ರೂಲ್ಸ್ ಫಾಲೋ ಮಾಡಿ ಅದಿಲ್ಲ ಇದಿಲ್ಲ ಅಂತಾರೆ. ಇವಾಗ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ತಾನೆ, ಈ ಗಾಡಿ ಅಪ್ ಟು E10 ಅಂತ. ಈಗ E20 ಹೇಗೆ ಯೂಸ್ ಮಾಡೋದು? ಹಾಂ, ಅವ್ರಿಗೆ ಒಂದು ರೂಲ್ಸ್, ನಮಗೆ ಒಂದು ರೂಲ್ಸು. ಏನು ಕರ್ಮನ. ಇವರು ಜೆಟ್ ಫ್ಯೂಯಲ್ಗೂ E20 ಮಾಡಬೇಕು, ಒಳ್ಳೆ ಕಾಮಿಡಿ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ. ಜೆಟ್ ಫ್ಯೂಯಲ್ ಈ ಏರೋಪ್ಲೇನ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ವೈಟ್ ಪೆಟ್ರೋಲು, ಅದು E20 ಎಲ್ಲ ಇರೋಲ್ಲ. ಅದು ಪ್ಯೂರ್ ಪೆಟ್ರೋಲೇ ಇರುತ್ತೆ. ಮಾಡಬೇಕಪ್ಪ ಏನಾದರೂ ಒಂದು ಕರೆಕ್ಟಾಗಿ ಗೌರ್ಮೆಂಟವರು. ಏನಿದೆ ಫೋನ್ಗಳು, ಅದು ಯಾವಾಗ ಫೋನ್ ನೋಡೋದು ಬಿಡ್ತಾರೋ ಗೊತ್ತಿಲ್ಲಪ್ಪ ಜನ. ಮತ್ತು ನನ್ನ ಬೈಕೊಂಬಿಡಿ ಫ್ರೆಂಡ್ಸ್, ಬರೀ ರೂಲ್ಸ್ ಬಗ್ಗೆ ಮಾತಾಡ್ತಾನೆ. ಇನ್ನು ಮಗ ಗ್ಲೌಸು ಗೇರ್ಸ್ ಏನೂ ಹಾಕಿಲ್ಲ ಅಂತ. ನಾನು ಆ್ಯಕ್ಚುಲಿ ಬರೀ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದು ಆಚೆ, ಹಂಗೆ ವ್ಲಾಗು ಮಾಡೋಣ ಅನಿಸ್ತು. ಸೊ ಇಲ್ಲೇ ಮನೆ ಹತ್ರನೇ ಪೆಟ್ರೋಲ್ ಹಾಕ್ಸೋದು. ನಾನು ಯಾವಾಗಲೂ ಗೇರ್ಸ್ ಹಾಕ್ತೀನಿ. ನಾನು ಗೇರ್ಸ್ ಇಲ್ಲದೆ ಆಚೆ ಬರೋದೇ ಇಲ್ಲ. ಸೊ ಇಲ್ಲೇ ಪೆಟ್ರೋಲ್ ಹಾಕ್ಸ್ಬೇಕಲ್ಲ, ಒಂದು ಬರೋಣ ಅಂತ ಬಂದೆ. ಹಂಗೆ ಮಾತಾಡ್ತಾ ಈ E20 ಫ್ಯೂಲ್ದೇ ರೇಗೋ ಹೋಗುತ್ತೆ. ಹಾ ನೋಡಿ ಹೆಂಗೆ ಬರ್ತಾವನೆ, ಅದು ಏನು ಸ್ಪೀಡಲ್ಲಿ ಬೇರೆ. ನೋಡಿದ್ರೆ ಅವನು ಹೆಂಗೆ ಬಂದ ತಿಕ್ಲ. ಜನಗಳಿಗೆ ಅಯ್ಯೋ ಈ ಥರ ಮಾಡಿದ್ರೆ ತಪ್ಪಪ್ಪ ಅಂತ ಫೀಲೇ ಇಲ್ಲ ಯಾರಿಗೂ.
ಫುಲ್ ಟ್ಯಾಂಕ್ ಹಾಕ್ಬಿಡಿ. ಹಾಂ, ಗಾಡಿ ಇದೆಯಲ್ಲ? ಹಾಂ, ಹುಷಾರಾ? ಹಾಂ ಎಕ್ಸ್ ಓಕೆ. 160 ಇದು? ಅಲ್ಲ, ಈ ಗಾಡಿಗಳಿಗೆ ಬೇರೆ ಆಗಲ್ಲ. ಎಕ್ಸ್ಪೆಂಡೆಡ್ ಇಲ್ಲಿ ಬಿಟ್ಟರೆ ಎಲ್ಲಿದೆ ಈ ಕಡೆ ಮುಂದ್ಗಡೆ? ಇದೊಂದೇ ಅಲ್ಲ? ಸೊ ಫೈನಲಿ ನನಗೆ XP 100 ಪೆಟ್ರೋಲ್ ಸಿಕ್ತು, ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಸೊ ನೆಕ್ಸ್ಟ್ ರೈಡ್ ಹೋಗಬೇಕು ಅಂದಾಗ ಏನು ಟೆನ್ಷನ್ ಫ್ರೀಯಾಗಿ ಹೋಗ್ಬೋದು. ನೋಡಿ, ಇದೊಂಥರ ಡಿಫ್ರೆಂಟ್ ಫೀಲ್. ಆವಾಗಲೇ ಏನೋ ವೈಬ್ ಅಂತ ಅನಿಸೋದು ನನಗೆ. ಮೇ ಬಿ ಅದು ಇಂಜಿನ್ಗೆ ಅದು ಅಷ್ಟು ಸ್ಮೂತ್ ಇರಲಿಲ್ಲ ಅನಿಸುತ್ತೆ. ಪವರ್ ಹಾಕ್ಸಿದ ತಕ್ಷಣ ಅದಕ್ಕೇನೋ ಖುಷಿಯಾಗೋಯ್ತು ಅನಿಸುತ್ತೆ. ಸೊ ಅಷ್ಟೇ ಸ್ನೇಹಿತರೆ, ಈ ವ್ಲಾಗ್ನಲ್ಲಿ ಇಷ್ಟೇ. ನಾನು ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಪೆಟ್ರೋಲ್ ಹಾಕ್ಸೋದ್ರ ಬಗ್ಗೆ. ಯಾಕಂದರೆ ಎಕ್ಸ್ಪೆಂಡೆಡು ಇಥನಾಲ್ ಬಂದಾಗಿಂದ, E20 ಬಂದಾಗಿಂದ ನಮಗೆ ಪೆಟ್ರೋಲ್ ಹಾಕ್ಸೋದೇ ಒಂದು ತಲೆನೋವಾಗ್ಬಿಟ್ಟಿದೆ. ನನ್ನ ಕಾರ್ಗೂ ನಂದು 2018 ಮಾಡಲಲ್ವಾ, ಅದ್ರದ್ದು ಇದೇ ಪ್ರಾಬ್ಲಮ್ಮು. ಅದು E10 ಕಂಪ್ಯಾಟಿಬಲ್ಗಳು. ಸೊ ನನಗೆ ಎಕ್ಸ್ಪೆಂಡೆಡ್ ಹುಡುಕ್ತಾ ಇದೆ ಎಲ್ಲಿ ಸಿಗತ್ತಪ್ಪ ಅಂತ. ಈ ಬೈಕಿಗಂತೂ ಕಂಪಲ್ಸರಿ ಇತ್ತು. ಸೊ ಫೈನಲಿ ಸಿಕ್ತು ನನಗೆ. ಶೋರೂಮಲ್ಲಿ ಏನಂದರೂ XP 100 ಸ್ವಲ್ಪ ಹಾಕ್ಸ್ಕೊಡಿ, ನಾರ್ಮಲ್ ಪವರ್ ಅದನ್ನು ಹಾಕ್ಸ್ಕೊಡಿ, ಸೊ ದ್ಯಾಟ್ ಅದು ಮಿಕ್ಸ್ಚರ್ ಆಗುತ್ತಲ್ಲ, ಸೊ E10ಗೆ ಬರುತ್ತೆ ಅದು ಅಂತ ಹೇಳಿದ್ರು. ಯಾಕಂದರೆ ಎಕ್ಸ್ಪೆಂಡೆಡು 100% ಪ್ಯೂರ್ ಪೆಟ್ರೋಲ್ ಅದು. ಸೊ ನೋ ಎಥನಾಲ್ ಮಿಕ್ಸಿಂಗ್ ಅದಂತೆ. ಸೊ ನೀವು ಬೇರೆ ಪೆಟ್ರೋಲ್ ಮಿಕ್ಸ್ ಮಾಡಿದ್ರೆ ನೀವು ಅದು 10%ಗೆ ಬರುತ್ತಲ್ಲ E10ಗೆ. ಸೊ ಆ ಥರ ಹೇಳಿದ್ರು, ಗೊತ್ತಿಲ್ಲ ಅದು ಆ ಕೆಮಿಸ್ಟ್ರಿ ರಿಯಲಾಗಿ ವರ್ಕ್ ಆಗುತ್ತಾ ಇಲ್ಲ ಅಂತ. ಬಟ್ ಆನ್ ಪೇಪರು ಹಂಗೆ ಅನಿಸುತ್ತೆ. ಸೊ ಅಷ್ಟೇ ಸ್ನೇಹಿತರೆ, ಸಿ ಯು, ಟಾಟಾ, ಟೇಕ್ ಕೇರ್, ಬಾಯ್.